ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಗುರುಜಿಯವರಿಂದ 110ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಇದೇ ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಆ ಮೊದಲು ಸಾಕಷ್ಟು ಫ್ರೀ ಕ್ಲಾಸಸ್ ಕೂಡ, ಅಂದರೆ ನೀವು ಏನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಿತೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ 1 hour 2 hour ಕ್ಲಾಸಸ್ ಕೂಡ ನಡೆಯುತ್ತೆ, ಫ್ರೀ ಕ್ಲಾಸಸ್ಸು. ಮೊದಲನೇ ಫ್ರೀ ಕ್ಲಾಸ್ ಅಕ್ಟೋಬರ್ 26ನೇ ತಾರೀಕಿದೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಆಗ್ಬೋದು ನೀವು ಫ್ರೀ ಕ್ಲಾಸಸ್ಸಿಗೆ. ಆ್ಯಂಡ್ ನೆಕ್ಸ್ಟ್ ಆಮೇಲೆ ಕ್ಲಾಸಸ್ಸಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ತಗೊಂಡು ನೆಕ್ಸ್ಟ್ ನೀವು ಕ್ಲಾಸಸ್ಸಿಗೆ ಜಾಯ್ನ್ ಆಗ್ಬೋದು. ಯಾಕೆ ನೀವು ಜ್ಯೋತಿಷ್ಯ ಕಲಿಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದ ಡೈಲಿ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಕರೆ ಮಾಡಿದವರು ಕೂಡ ನಿಮಗೆ ಗೊತ್ತಾಗುತ್ತೆ, ಕಾಲ್ ಮಾಡಿದಾಗ ನಿಮ್ಮ ಭವಿಷ್ಯ ಕೇಳಿದಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದಾಗಲೇ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಜ್ಯೋತಿಷ್ಯ, ನಮಗೆ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ. ಸೊ ಕ್ಲಾಸಸ್ಸು ಅಕ್ಟೋಬರ್ 26ನೇ ತಾರೀಕಿದೆ. ಕಾಂಟ್ಯಾಕ್ಟ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಗುರುಜಿ ಸದ್ಯಕ್ಕೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ ಗುರೂಜಿ. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಿಕಾರ್ಪುರದಿಂದ ಕಾಲ್ ಮಾಡ್ತೀನಿ ಮೇಡಮ್. ನನ್ನ ಹೆಸರು ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 11 ಮೇಡಮ್. 12. ಓಕೆ, ಏನು ಪ್ರಶ್ನೆ ಇದೆ? 11. ನಮಸ್ತೆ ಗುರೂಜಿ, ನಾನು ನಿಮ್ಮ ಸ್ಟೂಡೆಂಟ್ ಗುರೂಜಿ. ಹೇಳಿ. ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ನಂಗೆ ತೋರಿಸ್ತಿದೆ ಗುರೂಜಿ ಶನಿ ದಶೆಯಲ್ಲಿ. ಅದು ಯಾವ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ಗೊತ್ತಾಗಬೇಕಿತ್ತು ಗುರೂಜಿ. 10th ಕಸ್ಪ್ ನೋಡಬೇಕು. 11 ಇದೆ. 11, 10, 11 ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 10, 11 ಬರಬೇಕು. 6ನೇ ಕಸ್ಪು ನೋಡ್ತೀವಿ. 6ನೇ ಕಸ್ಪಲ್ಲಿ 5 ಅಂತ ಬರ್ತಾ ಇದೆ. ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಬೇಡಿ, ಮೊದಲನೇ ಪಾಯಿಂಟು. ಅರ್ಥ ಆಯ್ತಾ? ಅಲ್ಲಿ 5 ಅಂತ ಬಂದಾಗ ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ 5 ಮತ್ತು 11. ಸೊ ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಬಂದಾಗ ನ್ಯಾಚುರಲ್ ಆಗಿ ಟ್ರೈ ಮಾಡಿ. ಯಾರಿಗಾರು ದುಡ್ಡು ಕೊಟ್ಟರೆ ಲಾಸ್ ಆಗುತ್ತೆ ಅಂತ ಬರ್ತಾ ಇದೆ. ಹಾಗೆ ಇದರಲ್ಲಿ ಭುಕ್ತಿ, ಅಂತರ್ಭುಕ್ತಿ ಯಾವಾಗ ಅಪ್ಲೈ ಮಾಡಿದ್ದೀರಾ? 2-3 ತಿಂಗಳು ಆಯ್ತು ಗುರೂಜಿ. FDA, SPA ಆಮೇಲೆ SSC ಇಂಟರ್ವ್ಯೂ ಬಂತಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ. ಸರ್ ಗುರೂಜಿ, ಇಂಟರ್ವ್ಯೂ ಬಂದಿದೆಯಾ? ಇಂಟರ್ವ್ಯೂ ಅಲ್ಲ ಗುರೂಜಿ, ಎಕ್ಸಾಮ್ ಬರೀತಾ ಇದೀನಿ ಗುರೂಜಿ. ಯಾವಾಗ, ಇನ್ನೂ ಬರ್ದಿಲ್ವಾ? ಬರ್ದಿದ್ದೀನಿ ಗುರೂಜಿ, ಒಂದೆರಡು. ಯಾವಾಗ ಕಂಪ್ಲೀಟ್ ಆಗುತ್ತೆ?